ಮಾಜಿ ಸಿಎಂ ಆದಂತ HD ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ನ ಮಾಡೋಕ್ ಹೊರಟಾಗ ಅಲ್ಲಿ ರೈತರು ವಿರೋಧ ಮಾಡಿದ್ರು. ಅದಕ್ಕೆ ಆ ಯೋಜನೆಯನ್ನ ಅವರು ಅಲ್ಲೇ ಕೈ ಬಿಟ್ಬಿಟ್ರು. ಕಾಂಗ್ರೆಸ್ ಪಕ್ಷದ ಶಾಸಕರಾದ HC ಬಾಲಕೃಷ್ಣ ಅವರು ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿದ್ರು. ಅದ್ರದ್ದೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಫಸ್ಟ್ ಅದನ್ನ ನೋಡ್ಕೊಂಬರ್ರಿ. ಇದೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಅಷ್ಟೇ, ಇಂಡಸ್ಟ್ರಿ ಅಂತಕ್ಕಂಥದ್ದು. ಬರಡು ಭೂಮಿ ಇರೋ ಕಡೆ ಇಂಡಸ್ಟ್ರಿ ಮಾಡಲಿ. ಇಲ್ಲಿ ನಮ್ಮ ರೈತರುಗಳು ಅಡಕೆ ಬೆಳೆದವ್ರೆ, ಮಾವು ಐತೆ, ತೆಂಗೈತೆ, ವ್ಯವಸಾಯ ಮಾಡ್ತಾರೆ. ಬೆಂಗಳೂರಿಗೆ ಹತ್ರ ಐತೆ. ಪ್ರತಿ ತಿಂಗಳು ಪ್ರತಿ ವರ್ಷನೂ ಕೂಡ 15ರಿಂದ 20 ಲಕ್ಷ 25-30 ಲಕ್ಷ ಸಂಪಾದನೆ ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಕೆಲಸ ಕೊಟ್ರೆ ಟೆಂಪರರಿ ಕೆಲಸ ಕೊಡ್ತಾರೆ ನಮ್ಮ ಹುಡುಗರಿಗೆ, ಪರ್ಮನೆಂಟ್ ಕೆಲಸ ಯಾವುದು ಕೊಡಲ್ಲ. ಅವ್ರ ನಾಯಕರಾದಂಥ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ನವ್ರ ಬಗ್ಗೆ ಏನ್ ಮಾತಾಡವ್ರೆ ಅಂತ ನಿಮ್ TV9 ಸಂದರ್ಶನದಲ್ಲಿ ತೆಗೆದು ನೋಡಿ. ಇವ್ರನ್ನೆಲ್ಲ ಸುಮ್ಮನೆ ಕರ್ಕೊಂಬಂದು ನಾಟಿ ಹಾಕೊಂಡೆ ನಾನು, ಇವರಿಂದ ಏನು ಪ್ರಯೋಜನ ಇಲ್ಲ ಇಂಡಸ್ಟ್ರೀಸ್ ಅವರಿಂದ ಅಂತ. HD ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡೋಕ್ ಹೊರಟಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಅಂದ್ರು. ಇವಾಗ ಕಾಂಗ್ರೆಸ್ ಪಕ್ಷದವರೇ ಈ ಬಿಡದಿ ಟೌನ್ಶಿಪ್ ಮಾಡಕ್ ಹೊಂಟಾರ. ಇದು ಯಾವ ತರದ ಮಾಫಿಯಾ?